ತುಲಾ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇಷ್ಟೊತ್ತು ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಮುಂದಿನ ರಾಶಿ ಬಂದು ತುಲಾ ರಾಶಿ. ತುಲಾ ರಾಶಿಯ ಒಂದು ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು ನೋಡಿ, ಈಗ ತುಲಾ ರಾಶಿ ಅಂತ ಬಂದಾಗ ಅವರ ಅಧಿಪತಿ ಬಂದು ಶುಕ್ರ ಆಗಿರ್ತಾನೆ. ಸೊ ಶುಕ್ರ ಅಂತಂದ್ರೆ ಸ್ವಲ್ಪ ಇವರು ಲಕ್ಸುರಿಯಾಗಿ ಖರ್ಚು ಮಾಡುವಂಥದ್ದು, ಯಾವ್ದನ್ನು ಸಣ್ಣ ಪುಟ್ಟದ್ ಇಷ್ಟಪಡೋದಿಲ್ಲ. ಮತ್ತೆ ಅಲಂಕಾರ ಪ್ರಿಯರು, ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಡ್ರೆಸ್ ಅಪ್ ಮಾಡ್ಕೊಳ್ಳೋದು, ಈ ರೀತಿಯಾದ ಒಂದು ಗುಣದವರಾಗಿರ್ತಾರೆ. ಈಗ ಗುರುಗ್ರಹ ಅವ್ರಿಗೆ ಹೇಗಿದೆ 2026 ಅಲ್ಲಿ ಹೇಗಿದೆ ಇವ್ರಿಗೆ ಅಂತ ನೋಡಿದ್ರೆ, ಗುರುಗ್ರಹ ಬಂದು ಇವರ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. 9, 10 ಮತ್ತೆ 11ನೇ ಮನೆಗೆ ಈ ವರ್ಷ ಪೂರ್ತಿನಲ್ಲಿ ಇರ್ತಾರೆ. ಈ 3 ಮನೆನೂ ಕೂಡ ತುಂಬಾ ಒಳ್ಳೆ ಮನೆಗಳೇ. ಸೊ 2026 ಅಲ್ಲಿ ಗುರುವಿಂದ ಒಂದು ಎಲ್ಲ ಒಳ್ಳೆ ಅನುಗ್ರಹ ಇವ್ರಿಗೆ ಸಿಗ್ತಿದೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ 9th ಹೌಸ್ ಅಂತ ನೋಡಿದಾಗ ಬಂದಾಗ 9ನೇ ಮನೆಯವರಿಗೆ ಗುರುಬಲ ಬಂದಿದೆ. ಇನ್ನ 11ನೇ ಮನೆನೂ ಕೂಡ ಅವ್ರಿಗೆ ಗುರುಬಲ ಬಂದಿದೆ. ಸೊ ಈ ಒಂದು ಒಳ್ಳೆ ಟೈಮಲ್ಲಿ ಅವರು ಮದುವೆ ಹುಡುಕಾಟದಲ್ಲಿ ಏನಾದ್ರು ಇದ್ರು ಅಂದ್ರೆ ಮದುವೆ ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ಗೃಹ ಪ್ರವೇಶ ಮಾಡೋದು, ಏನೇ ಒಳ್ಳೆ ಕೆಲಸಗಳು ಮಾಡಕ್ಕೂ ಕೂಡ ಸೂಪರ್ ಡೂಪರ್ ಟೈಮ್ ಅಂತ ಹೇಳ್ಬೋದು. ಇವಾಗ ಪ್ರೆಸೆಂಟ್ ಅವ್ರಿಗೆ ಏನಾಗ್ತಿರುತ್ತೆ ಅಂತಂದ್ರೆ ನೋಡಿ, ಅವ್ರಿಗೆ ತುಂಬಾ ದಿವಸಗಳಿಂದ ಅದನ್ನ ಕೆಲಸಗಳಾಗ್ತಾ ಇರಲ್ಲ, ಕೆಲಸದಲ್ಲಿ ತುಂಬಾ ತಡೆ ಇತ್ತು, ಅಥವಾ ಯಾವಾಗ ಆಗುತ್ತೆ ನಿರೀಕ್ಷೆಲಿದೆ, ಅದೆಲ್ಲ ಕ್ಲಿಯರ್ ಆಗುವಂತ ಒಂದು ಟೈಮು. ಈ 2026 ಅಲ್ಲಿ ಆಲ್ಮೋಸ್ಟ್ ಇವ್ರು ಎಲ್ಲಾ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ. ಏನ್ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಇವ್ರಿಗೆ ಯಶಸ್ಸು ಸಿಕ್ಕುತ್ತೆ. ತಂದೆ ಮನೆಯಿಂದ ಒಳ್ಳೇದಾಗುವಂಥದ್ದು, ತಂದೆ ಪ್ರೀತಿ ಜಾಸ್ತಿ ಆಗುವಂಥದ್ದು, ತಂದೆ ಏನಾದ್ರು ಆಸ್ತಿ ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು, ಈ ರೀತಿ ಎಲ್ಲ ಇವ್ರಿಗೆ ಖಂಡಿತವಾಗ್ಲೂ ಆಗುತ್ತೆ ತುಲಾ ರಾಶಿಯವರಿಗೆ. ಇನ್ನು 10ನೇ ಮನೆಗೆ ಗುರುಗ್ರಹ ಬಂದಾಗೂ ಕೂಡ ಇವರು ಬಿಸ್ನೆಸ್ ಏನಾದ್ರು ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ತಗೊಂಡ್ಬಂದ್ ಕೊಡ್ತಾನೆ. ಬಿಸ್ನೆಸ್ ಡೆವಲಪ್ಮೆಂಟ್ ಆಗತ್ತೆ, ಹೊಸ ಏನು ಆವಿಷ್ಕಾರಗಳನ್ನ ಇನ್ವೆನ್ಷನ್ ಅವರು ಶುರು ಮಾಡ್ಕೊಂತಾರೆ. ಮತ್ತೆ ಆಲ್ರೆಡಿ ಒಂದು ವರ್ಕ್ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದು, ಅಥವಾ ಏನದು ಬ್ರಾಂಚಸ್ ಓಪನ್ ಮಾಡುವಂತದ್ದು, ಈ ರೀತಿ ಹೊಸದು ಇದು ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರ್ತಾರೆ. ಇನ್ನ 11ನೇ ಮನೆಗೆ ಗುರುವಿನ ಸಂಚಾರ ಬಂದಾಗ ಇನ್ನ 9, 10ಕ್ಕಿನ್ನ 11ನೇ ಮನೆಯಲ್ಲಿ ಇನ್ನೂ ಜಾಸ್ತಿ ಇವ್ರಿಗೆ ಒಳ್ಳೆ ಅನುಗ್ರಹಗಳಾಗ್ತಾ ಹೋಗ್ತಾ ಇರತ್ತೆ. ಏನ್ ಕೆಲ್ಸದಲ್ಲಿ ಕೈ ಇಟ್ರು ಕೂಡ ಎಲ್ಲದ್ರಲ್ಲೂ ಸಕ್ಸಸ್ ಆಗುತ್ತೆ. ಒಂದು ಸಕ್ಸಸ್ ಒಂದು ಮೂಟೆ ಅಂತಾನೆ ಹೇಳ್ಬೋದು. ಗುರುಗ್ರಹದಿಂದ ಒಂದು ಜಾಕ್ ಪಟ್ಟೆ ಹೊಡೆಯುತ್ತೆ. ಗುರು ಏನೇ ಚೇಂಜಸ್ ಆದ್ರೂ ಯಾವುದೇ ಮ್ಯಾಟರ್ ಇಲ್ಲ, ಇನ್ನಷ್ಟು ಅಭಿವೃದ್ಧಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅದೇ ನಾನು ಹೇಳ್ದಂಗೆ ಗುರುಬಲ ಇರೋದ್ರಿಂದ ಮದುವೆಗೂ ಕೂಡ ಒಂದು ಅನುಕೂಲಕರವಾದ ಒಂದು ಸ್ಥಿತಿ ಇದಾಗಿರುತ್ತೆ. ಏನೇ ಶುಭ ಕಾರ್ಯಗಳನ್ನು ಕೂಡ ಇವ್ರು ಮಾಡ್ಕೊಬಹುದು. ಇನ್ನು ಎಸ್ಪೆಷಲಿ ವಿದ್ಯಾರ್ಥಿಗಳಿಗಂತೂ ಒಳ್ಳೆ ಟೈಮು. ಈ ಟೈಮಲ್ಲಿ ಏನಾದ್ರು ನೀವು ಕೆಲವೊಂದು ಇವಾಗ IAS KAS ಎಕ್ಸಾಮ್ಸ್ ಬರೀತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರ್ತಾರೆ, ಅಥವಾ ಯಾವ್ದಾರ ವರ್ಕ್ ಪ್ಲೇಸ್ಗಳಿಗೂ ಕೂಡ ಕೆಲವರು ಎಕ್ಸಾಮ್ಸ್ ಬರೀತಾರೆ ಮಕ್ಕಳು. ಸೊ ಅಂಥವ್ರಿಗೆಲ್ಲ ಒಳ್ಳೆ ಟೈಮ್. ಇದನ್ನ ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು. 2026ನ ಎಸ್ಪೆಷಲಿ ಓದ್ತಿರೋಂಥವ್ರು ಯೂಸ್ ಮಾಡ್ಕೊಳ್ಳಿ. ಎಜುಕೇಶನ್ಗೆ ತುಂಬಾ ಚೆನ್ನಾಗಿರುವಂತ ಒಂದು ವರ್ಷ ಏನು ತುಲಾ ರಾಶಿಯವ್ರಿಗಾಗಿರುತ್ತೆ. ಎಕ್ಸಾಮ್ಸ್ ಬರೆಯೋದು, ಅಥವಾ ವಿದ್ಯಾರ್ಥಿಗಳಿಗೆ ನಾರ್ಮಲ್ ಆಗಿ ಬಿಡಿ, ಅವ್ರಿಗೆ ಇದು ಚೆನ್ನಾಗುತ್ತೆ. ಮಾರ್ಕ್ಸ್ ಅಲ್ಲಿ ಗೇನ್ ಆಗ್ತಾ ಹೋಗ್ತಾ ಇರ್ತಾರೆ. ಸ್ವಲ್ಪ ಎಫರ್ಟ್ ಹಾಕಿದ್ರು ಕೂಡ ಒಳ್ಳೆ ಮಾರ್ಕ್ಸ್ ನ ತಗೊಂತಾ ಇರ್ತಾರೆ. ಅದೆಲ್ಲ ಒಂದು ಖುಷಿ ಪಡುವಂತ ವಿಷಯ ಆಗಿರುತ್ತೆ. ಸೊ ಎಸ್ಪೆಷಲಿ ಅದನ್ನ ಕೆಲಸಗಳಲ್ಲಿ ಒಂದು ಹೈಯರ್ ಲೆವೆಲ್ಗೆ ಹೋಗಕ್ಕೆ ಕೆಲವು ಎಕ್ಸಾಮ್ಸ್ ಬರೀಬೇಕು ಅಂದ್ರೆ ಇದು ಒಳ್ಳೆ ಟೈಮ್. ಈ ಟೈಮಲ್ಲಿ ಎಕ್ಸಾಮ್ಸ್ ಕಟ್ಕೊಂಡು ಪಾಸ್ ಮಾಡ್ಕೊಂಡ್ಬಿಡಿ, ಚೆನ್ನಾಗುತ್ತೆ ನಿಮ್ಗೆ. ಈಗೆಲ್ಲ ಕೆಲವರು ಕೋವಿಡ್ ಟೈಮಲ್ಲಿ ಕಟ್ಟಿದ್ರೆ ಪಾಸ್ ಆಗ್ತೀವಿ ಅಂತ ಎಷ್ಟೊಂದ್ ಜನ ಎಜುಕೇಶನ್ ಕಟ್ಟಿದ್ದಾರೆ. ಆತರ ಇದು ಒಂದು ಒಳ್ಳೆ ಟೈಮ್ ಬಂದಿದೆ ಇವರಿಗೆ. ಇನ್ನ ಕೇತು ಗ್ರಹ ಅಂತ ನೋಡಕ್ ಬಂದಾಗ ಕೇತು ಗ್ರಹನು ಕೂಡ ಅವ್ರಿಗೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಯಾರೆಲ್ಲ ಆಳವಾದ ಅಧ್ಯಯನ ಮಾಡ್ತಿದ್ರೆ ಅವ್ರಿಗೆ ತುಂಬಾ ಸಕ್ಸಸ್ ನ ತಗೊಂಡ್ಬಂದ್ ಕೊಡ್ತಾನೆ ಕೇತು ಗ್ರಹ. ಎಸ್ಪೆಷಲಿ ಈ ತರ ಅಸ್ಟ್ರಾಲಜಿ ಲೈನ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ, ಆಧ್ಯಾತ್ಮಿಕವಾದ ಯಾರಿದ್ದಾರೆ ಅವ್ರೆಲ್ಲರಿಗೂ ಕೂಡ ಕೇತುವಿಂದ ಒಂದು ಸಕ್ಸಸ್ ಸಿಕ್ಕುತ್ತೆ. ಏನು ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಯೋಗ ಟೀಚರ್ಸ್, ಅವ್ರೆಲ್ಲರಿಗೂ ಕೂಡ ಒಂದು ಯಶಸ್ಸನ್ನ ತಗೊಂಡ್ಬಂದ್ ಕೊಡ್ತಾನೆ. ನೆಗೆಟಿವಿಟಿ ಏನಾದ್ರು ಇದೆ ಅಂತ ನೋಡಕ್ ಬಂದಾಗ 11ನೇ ಭಾವದಲ್ಲಿ ಸ್ವಲ್ಪ ಕೆಲಸಗಳಲ್ಲಿ ಏನಾದ್ರು ಸ್ವಲ್ಪ ಡಿಲೇಗಳಾಗೋದು. ಈ ವರ್ಕ್ ಬಿಟ್ಟು ಬೇರೆ ಸಾಮಾನ್ಯವಾಗಿ ಬೇರೆ ಕೆಲಸ ಮಾಡೋರಿಗೆ ಒಂಚೂರು ಇವಾಗ ತಿಂಗಳೆಲ್ಲ ಕೆಲಸ ಮಾಡಿರ್ತೀರಾ, 10ನೇ ತಾರೀಕು ನಿಮ್ಗೆ ಸಂಬಳ ಬರ್ಬೇಕು. 10ನೇ ತಾರೀಕು ಬರೋ ಸಂಬಳ ಒಂದು 11, 12ಕ್ಕೆ ಹಾಕ್ಬೋದು. ನೀವು ನಿರೀಕ್ಷೆ ಮಾಡ್ತಿರ್ತೀರಾ, ಅಯ್ಯೋ 10ಕ್ಕೆ ಬರುತ್ತೆ ಅನ್ಕೊಂಡೆ 12 ಆದ್ರೂ ಬಂದಿಲ್ವಲ್ಲ ಅಂತ ನಿರೀಕ್ಷೆ. ಈ ತರ ಕೆಲವೊಂದು ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ಬೋದು. ಅಷ್ಟೇ ಬಿಟ್ರೆ ಕೆಟ್ಟದಂತೂ ಏನಾಗಲ್ಲ, ಅಥವಾ ಸ್ವಲ್ಪ ಡಿಲೇ ಆಗತ್ತೆ, ಅಷ್ಟೇ ಆಗತ್ತೆ. ಇನ್ನ ರಾಹು ಅಂತ ನೋಡಕ್ ಬಂದಾಗ ರಾಹು ಇವ್ರಿಗೆ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. 5ನೇ ಮನೆ ಅಂತ ಅನ್ನೋದೇ ನಾವೇನಂತೀವಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಎರಡನೇದು ಮಕ್ಳಿಗೂ ಕೂಡ ನಾವು 5ನೇ ಮನೆಯೇ ನೋಡೋದು. ಸೊ ಇಲ್ಲಿ 5ನೇ ಮನೇಲಿ ರಾಹು ಕೂತಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ಏರುಪೇರುಗಳಾಗುವಂಥದ್ದು, ಬೀಳೋದು, ಪೆಟ್ ಮಾಡ್ಕೊಳ್ಳೋದು, ಅದರಿಂದ ಸ್ವಲ್ಪ ಇವ್ರ ಮನ್ಸಿಗೆ ಬೇಜಾರಾಗೋದು. ಅಥವಾ ಬೆಳೆದ್ ನಿಂತಿರೋ ಮಕ್ಕಳು ಅಂದ್ರೆ ಅವ್ರೇನೋ ಆಡೋ ಮಾತುಗಳಿಂದ ಇವ್ರಿಗೆ ಸ್ವಲ್ಪ ಹರ್ಟ್ ಆಗೋದು, ಅವ್ರ ಬಾಯಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ಬಿಡ್ತಾರೆ. ರಾಹು ಅಂದ್ರೇನೆ ಹಂಗೆ ಅಲ್ವಾ, ಏನ್ ಮಾತಾಡ್ತಿರ್ತಾರೆ ಮಕ್ಕಳು ಅನ್ನೋದು ಗೊತ್ತಿಲ್ಲ. ತಾಯಿ ಏನೋ ಒಂದು ಗೌರವ ಇಲ್ದಿರ ಮಾತಾಡೋದು, ಅಥವಾ ತಂದೆ ಅಂತ ಗೌರವ ಇಲ್ದಿರ ಮಾತಾಡೋದು, ಅದರಿಂದ ಸ್ವಲ್ಪ ಅವ್ರ ಮನ್ಸಿಗೆ ಏನ್ ನಾವೇ ಬೆಳೆಸಿರೋ ಮಕ್ಕಳು ಈ ತರ ಬೆಳೀತಿದಾರಲ್ಲ ಅಂತ ಸ್ವಲ್ಪ ಫೀಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆರೋಗ್ಯದಲ್ಲೂ, ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಅದು ಬಿಟ್ರೆ ರಾಹುವಿಂದ ಕೆಲವು ಒಳ್ಳೇದು ಆಗ್ತಾ ಇರುತ್ತೆ. ಏನಾದ್ರೂ ಇವ್ರಿಗೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಏನಾದ್ರು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಂಥದ್ದು, ಇದು ಕೂಡ ಆಗ್ತಾ ಇರುತ್ತೆ. ರಾಹು ಚೇಂಜ್ ಆಗಿದ ನಂತರ ಸ್ವಲ್ಪ ಇವರಿಗೆ ವಾಹನ ತಗೊಳ್ಳೋದು, ಮನೆ ತಗೊಳ್ಳೋದು, ಈ ಯೋಗಗಳು ಕೂಡ ಬರುತ್ತೆ. ಅದಿನ್ನು ಇಯರ್ ಎಂಡಿಂಗ್ ಅಲ್ಲಿ ಆಗುವಂಥದ್ದು. ಸೊ ಅದನ್ನ ನೀವು 2027 ಅಲ್ಲೇ ನೋಡ್ಕೊಂಡ್ರೆ ಇನ್ನು ಒಳ್ಳೇದು.
ಇನ್ನ ಏನು ಶನಿಯ ಒಂದು ಸಂಚಾರ ಅಂತ ನೋಡಕ್ ಬಂದಾಗ 6ನೇ ಮನೆಯಲ್ಲಿ ಶನಿಯ ಸಂಚಾರ ಇದೆ. ಇದು ರೋಗ ಋಣ ಶತ್ರುನ ಕೊಡುವಂತ ಒಂದು ಮನೆ ಆಗಿರುತ್ತೆ. ಉದ್ಯೋಗಸ್ಥರಿಗೂ ಕೂಡ ಇದು ನೋಡುವಂತ ಮನೆ ಆಗಿರುತ್ತೆ. 6ನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗುತ್ತೆ, ಕೆಲಸದಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಕೆಲಸಗಳು ಅಪ್ಲಿಕೇಶನ್ಸ್ ಇವಾಗ ಯಾವ್ದೋ ಒಂದು ಕಂಪ್ನಿಲಿ ಹಾಕಿರ್ತಾರೆ, ಅವ್ರು ಟೈಮ್ ತಗೊಂತಾನೆ ಇರ್ತಾರೆ, ನೆಕ್ಸ್ಟ್ ವೀಕ್ ನೋಡಿ ಈ ತರ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಬಟ್ ಕೆಲಸಗಳಾಗತ್ತೆ. ಇನ್ನು ಇವ್ರಿಗೆ ಶತ್ರುಗಳು ಯಾರಾದ್ರೂ ಇದ್ರು ಅಂದ್ರೆ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ, ಬಟ್ ಗೆಲುವು ಇವ್ರಿಗೆ ಆಗುತ್ತೆ. ಕೋರ್ಟ್ ಅಲ್ಲಿ ಕೇಸ್ಗಳಿತ್ತು ಅಂತಂದ್ರೆ ಕೋರ್ಟ್ ಕೇಸ್ ಗೆಲುವಾಗ್ಬಿಡುತ್ತೆ, ಇವ್ರ ಕಡೆಗೆ ಕೇಸಸ್ಗಳಾಗತ್ತೆ. ಇನ್ನ ಏನಾದ್ರು ಸಾಲಗಳು ತೀರ್ಸ್ಕೊಳ್ಳೋಕ್ಕೂ ಕೂಡ ಇವ್ರಿಗೆ ಅವಕಾಶ ಬರುತ್ತೆ, ಸಾಲ ಮಾಡಕ್ಕೂ ಕೂಡ ಅವಕಾಶ ಬರುತ್ತೆ. ಕೆಲವರೆಲ್ಲ ಲೋನ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ ಬ್ಯಾಂಕ್ಗಳಲ್ಲಿ, ಲೋನ್ ಸ್ಯಾಂಕ್ಷನ್ ಆಗಿರಲ್ಲ, ಅದೆಲ್ಲಾನು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ತುಂಬಾ ದಿವಸ ಇವಾಗ್ಲೂ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸ್ಕೊಬೇಕು ಅಂದ್ರೆ ಸುಲಭವಾದ ಕೆಲಸ ಅಲ್ಲ, ಓಡಾಡ್ತಿರ್ಬೇಕು, ಅಲಿಸ್ತಾರೆ. ಇದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ 100% ಆಗತ್ತೆ. ಸೊ 6ನೇ ಮನೆಯಲ್ಲಿ ಶನಿಯ ಒಂದು ಅನುಗ್ರಹದಿಂದ ಈ ಎಲ್ಲಾನು ಕೂಡ ಅವ್ರು ಪಡ್ಕೋಬಹುದು. ಅಂದ್ರೆ ಒಟ್ಟಾರೆಯಾಗಿ 2026 ತುಲಾ ರಾಶಿಯವರಿಗೆ ಒಂದು ಅದೃಷ್ಟ ತಂದ್ಕೊಡುತ್ತೆ. ಖಂಡಿತ ಎಲ್ಲ ಸ್ವಲ್ಪ ಒಂಚೂರು ನೆಗೆಟಿವ್ ಅಂತ ಒಂದು 10-20% ಇರ್ಬೋದು ಅಷ್ಟೇ. ಇನ್ ಬಾಕಿ 80% ತುಂಬಾ ಚೆನ್ನಾಗಿದೆ ಅವರಿಗೆ. ಒಂದು 2026 ಒಂದು ಅದೃಷ್ಟದ ರಾಶಿ ಅಂತ ಹೇಳಿದ್ರೆ ಅದು ತುಲಾ ರಾಶಿ ಅಂತ ಹೇಳಿದ್ವಿ. ಸೊ ಹಾಗೆ ಅವ್ರಿಗೆ ಎಲ್ಲ ಒಂದ್ ಕಡೆ ಸಮಸ್ಯೆಗಳಂತ ಬರುತ್ತೆ. ಸೊ ಆ ಸಮಸ್ಯೆ ಅಂತ ಬಂದಾಗ ಒಂದು ಪರಿಹಾರ ಅಂತಾದ್ರೆ ಯಾವ ರೀತಿ ಪರಿಹಾರ ತಗೋಬೇಕು? ಖಂಡಿತವಾಗ್ಲು ಮೇಡಮ್, ಈಗ ನೋಡಿ ಅದೃಷ್ಟದ ರಾಶಿ ಅಂತ ಹೇಳಿದೀವಿ ನಿಜ. ಇನ್ನ ಬೇರೆ ಬೇರೆ ಗ್ರಹಗಳ ಸ್ಥಾನಮಾನದಲ್ಲಿ ಅವಾಗ ಅದೆಲ್ಲ ಜಾಸ್ತಿ ದಿವಸ ಲಾಂಗ್ ಟರ್ಮ್ ಇರೋದಿಲ್ಲ. ಒಂದ್ ಸ್ವಲ್ಪ ಚೇಂಜಸ್ ಅವಾಗ ಆಗ್ತಾನೆ ಇರುತ್ತೆ. ಮನುಷ್ಯ ಅಂತಂದ್ಮೇಲೆ ಏನಾದ್ರು ಒಂದ್ ಸಮಸ್ಯೆಗಳು ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಇವಾಗ ಇವ್ರಿಗೆ ಮೊದಲನೇದಾಗಿ ಇವ್ರ ರಾಶ್ಯಾಧಿಪತಿ ಶುಕ್ರ ಆಗಿರ್ತಾನೆ. ಶುಕ್ರನ ಅನುಗ್ರಹ ಇವ್ರಿಗೆ ಬೇಕು. ಏನ್ ಮಾಡ್ಬೇಕು ಅಂದ್ರೆ ಲಕ್ಷ್ಮೀ ದೇವಿನ ಜಾಸ್ತಿ ಪೂಜೆ ಮಾಡ್ಬೇಕು. ಒಂದು ಸುವಾಸನೆ ಇರುವಂತದ್ದು, ಒಂದು ಒಳ್ಳೆ ಪರಿಮಳ ಇರುವಂತ ಹೂಗಳನ್ನ ದೇವರಿಗೆ ಅರ್ಪಿಸಿ ಪೂಜೆ ಮಾಡ್ಬೇಕು, ಅಥವಾ ದೇವಿಯ ಸ್ತೋತ್ರಗಳನ್ನ ಕೇಳುವಂತದ್ದು. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಚೆನ್ನಾಗಾಗತ್ತೆ, ಶುಕ್ರನ ಅನುಗ್ರಹನೂ ಚೆನ್ನಾಗಾಗತ್ತೆ. ಮುಖ್ಯವಾಗಿ ಇವರು ಸ್ವಲ್ಪ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು. ಐ ಮೀನ್ ಐರನ್ ಆಗಿರೋ ಬಟ್ಟೆಗಳನ್ನ ಹಾಕೊಳ್ಳೋದು, ಸ್ವಲ್ಪ ನೀಟಾಗಿ ಪ್ರೊಜೆಕ್ಟ್ ಆಗೋದು. ಕೆಲವರೆಲ್ಲ ಏನಾಗುತ್ತೆ ಒಡ್ಡೊಡ್ಡಂಗೆ ಇದ್ಬಿಡ್ತಾರೆ, ಪರವಾಗಿಲ್ಲ ನಾನು ಅಯ್ಯೋ ನನ್ಗೆ ಯಾರು ನೋಡ್ಬೇಕು ಆತರ ಎಲ್ಲ. ಹಂಗಲ್ಲ, ನಮಗೋಸ್ಕರ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಮುಖ ನೋಡ್ಕೊಂಡಾಗ ನಾವು ಚೆನ್ನಾಗಿ ಕಾಣಿಸ್ತಿದೀವಲ್ವಾ, ನೀಟಾಗಿ ಡ್ರೆಸ್ ಮಾಡ್ಕೊಂಡಿದೀವಲ್ವಾ, ಕ್ಲೀನ್ ಆಗಿ ತಲೆ ಬಾಚ್ಕೊಂಡಿದೀವಲ್ವಾ ಅಂತ ನಮ್ಗೆ ಅನ್ನಿಸ್ಬೇಕು. ಬೇರೆಯವ್ರು ಏನಾದ್ರು ಅನ್ಕೊಳ್ಳಿ ಪರವಾಗಿಲ್ಲ, ಹೌದು ಕೆಲವ್ರು ಹಾಗೆ ಇರಕ್ಕೆ. ಬಟ್ ಶುಕ್ರನ ಅನುಗ್ರಹ ಚೆನ್ನಾಗಿರ್ಬೇಕು. ಶುಕ್ರ ನಿಮ್ಗೆ ಚೆನ್ನಾಗಿದ್ದಾನೆ ಅಂತ ನಾವು ನೋಡೋದೇನೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲೇನೆ. ಸೊ ಯಾವಾಗ್ಲೂ ನಿಮ್ಮ ಹತ್ರ ಒಂದು ಒಳ್ಳೆ ಸ್ಮೆಲ್ ಬರ್ತಿರ್ಬೇಕಂದ್ರೆ ಒಂದು ಒಳ್ಳೆ ಪರ್ಫ್ಯೂಮ್ ಯೂಸ್ ಮಾಡುವಂಥದ್ದು. ನೀವು ಬಡತನ ಇದೆ, ಸಿರಿತನ ಇದೆ ಅಂತ ಅನ್ನೋದು ನಿಮ್ಗೆ ಈಚೆ ಕಡೆ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಗೊತ್ತಲ್ಲ. ಕೆಲವರು ಕೋಟ್ಯಾಧೀಶ್ವರರು ಕೂಡ ಎಷ್ಟು ಸಿಂಪಲ್ ಆಗಿರ್ತಾರೆ ಅಂದ್ರೆ ಕಂಡಿಡಿಯಕ್ಕೆ ಆಗಲ್ಲ. ಕೆಲವರು ಏನು ಇರೋದಿಲ್ಲ, ಇವು ಇಷ್ಟು ಸಾವುಕಾರ ಅನ್ನೋ ತರ ಕಾಣಿಸ್ಕೊಂತಾರೆ. ಸಾವುಕಾರ ತರ ಬಡವ್ರ ತರ ಕಾಣಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಹಾಕೋ ಬಟ್ಟೆನ ಸ್ವಲ್ಪ ನೀಟಾಗಿ ಬಟ್ಟೆ ಹಾಕೊಳ್ಳಿ, ಕೊಳಕ್ ಬಟ್ಟೆಗಳನ್ನ ಹಾಕೊಳಕ್ ಹೋಗ್ಬೇಡಿ. ಅವಾಗ ಖಂಡಿತವಾಗ್ಲೂ ಶುಕ್ರನ ಅನುಗ್ರಹ ಚೆನ್ನಾಗಿ. ಆಲ್ಮೋಸ್ಟ್ ಇವರು ಈ ರಾಶಿನಲ್ಲಿ ಇರೋರು ಹಂಗ ಇರಲ್ಲ, ಆದ್ರೆ ಅದ್ರಲ್ಲೂ ಕೆಲವ್ರು ಇರ್ತಾರೆ. ಯಾಕಂದ್ರೆ ಶುಕ್ರ ಅವ್ರ ಜಾತಕದಲ್ಲಿ ಯಾವ ಮನೆಯಲ್ಲಿ ಕೂತಿರ್ತಾನೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಅವ್ರು ಹೆಂಗಿದ್ದಾರೆ ಅನ್ನೋದು. ಬಟ್ ನಾವೆಲ್ಲಾನು ಕೂಡ ಸರಿ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ನಮ್ಮಲ್ಲೇ ಇದೆ. ಆಗಲ್ಲ ಅನ್ನೋಂತ ಕೆಲ್ಸನೂ ಕೂಡ ನಾವು ಮಾಡ್ಕೋಬಹುದು. ಆದ್ರೆ ಅದನ್ನು ಕೂಡ ಒಂದು ಟ್ಯಾಲೆಂಟ್ ನಮ್ಮಲ್ಲಿ. ನಾವ್ ಹೆಂಗ್ ಮಾಡ್ಕೋಬಹುದು ಅದನ್ನ ಅಂತ ಅನ್ನೋದನ್ನ ನಮ್ ಡಿಕ್ಷನರಿನಲ್ಲಿ ಹಳಿಸ್ಬೇಕು. ನನ್ ಕೈಲಿ ಆಗಲ್ಲ ಅನ್ನೋದನ್ನ, ಆವಾಗ ಎಲ್ಲಾನು ಸಾಧ್ಯ ಆಗತ್ತೆ. ಇನ್ನು ಅದು ಶುಕ್ರನ ಅನುಗ್ರಹಕ್ಕೆ ಇವ್ರು ಇಷ್ಟನ್ನ ಮಾಡ್ಕೊಬೇಕಾಗತ್ತೆ. ಮತ್ತೆ ಗುರು ಅಂತ ನೋಡಕ್ ಬಂದ್ರೆ ಗುರು ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾನೆ. ಈ ವರ್ಷ ಪೂರ್ತಿ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಸೊ ಆದಷ್ಟು ಕಡಲೆಕಾಳು ಸ್ವಲ್ಪ ಮನೇಲಿ ಸ್ಟಾಕ್ ಇಟ್ಕೊಳ್ಳಿ. ಗುರುಗಳ ದೇವಸ್ಥಾನಕ್ಕೆ ಹೋಗ್ತೀರಿ ಅಥವಾ ಮನೆಯಲ್ಲೇ ಕುತ್ಕೊಂಡು ಗುರುಗಳ ಪ್ರೇಯರ್ ಮಾಡ್ಕೊಳ್ಳಿ. ಸೊ ಗುರು ನಿಮ್ಗೆ ತುಂಬಾ ಚೆನ್ನಾಗಿದ್ದಾನೆ. ಇನ್ನ ಕೇತು ಅಂತ ಬಂದಾಗ ಕೇತುನು ಕೂಡ ಇವ್ರಿಗೆ ಒಳ್ಳೇದೇ ಮಾಡ್ತಾ ಇದ್ದಾನೆ. ಆಲ್ಮೋಸ್ಟ್ ಇನ್ನು ಅಂತ ಏನು ಕೆಟ್ಟದ್ದು ಇವ್ರಿಗೆ ಆಗ್ತಾ ಇಲ್ಲ. ಸ್ವಲ್ಪ ಕೆಲಸಗಳನ್ನ ಆಗ್ಲೇ ಹೇಳ್ದೆ ಒಂಚೂರು ಡಿಲೇ ಆಗ್ತದೆ ಅಷ್ಟೇ. ಗಣಪತಿ ಧ್ಯಾನ ಮಾಡುವಂಥದ್ದು, ನಾಯಿಗಳಿಗೆ ಆಹಾರಗಳನ್ನ ಅರ್ಪಿಸುವಂಥದ್ದು, ಇದನ್ನೆಲ್ಲ ಮಾಡ್ಕೊಂಡ್ರೆ ಕೇತುವಿನ ಅನುಗ್ರಹನೂ ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ರಾಹು ಅಂತ ಬಂದಾಗ ದುರ್ಗಾದೇವಿನ ಜಾಸ್ತಿ ದುರ್ಗಾದೇವಿ ಅಂತಂದ್ರೆ ಸ್ವಲ್ಪ ರೌದ್ರ ದೇವತೆ, ರೌದ್ರವಾಗಿರುವಂತ. ಈಗ ಫಾರ್ ಎಕ್ಸಾಂಪಲ್ ದುರ್ಗಾ ಪರಮೇಶ್ವರಿ, ನಾನು ಆಮೇಲೆ ಅಲ್ಲಿಗೆ ಹೋಗು ಅಂತ ಹೇಳ್ತಿದ್ದೀನಿ ಅಂತ ಇದ್ ಮಾಡೋದು ಬೇಡ. ಆತರ ಸ್ವಲ್ಪ ರೌದ್ರವಾಗಿರುವಂತ ದೇವಿ ದೇವಸ್ಥಾನಗಳಿಗೆ ಶುಕ್ರವಾರನೋ ಬುಧವಾರನೋ ಅಥವಾ ಭಾನುವಾರದ ದಿವಸನೋ ಹೋಗ್ಬಿಟ್ಟು ಬರೋದು. ಅಥವಾ ರಾಹುಗಾಲದಲ್ಲಿ ದೇವಿ ಪೂಜೆ ಮನೆಯಲ್ಲೇ ಮಾಡೋದು. ಇದೆಲ್ಲ ಏನ್ ಮಾಡುತ್ತೆ, ರಾಹುವಿನ ಅನುಗ್ರಹ ತುಂಬಾ ಚೆನ್ನಾಗಿ ಇವ್ರಿಗೆ ಆಗತ್ತೆ. ಅದೇ ನಾನು ಹೇಳ್ದೆ, ಮಕ್ಳಿಗೆ ಸ್ವಲ್ಪ ತೊಂದರೆ ಏನಾಗ್ತದೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು. ಅದು ಮಕ್ಳು ಮಾಡ್ಬೇಕಾ ಇವ್ರು ಮಾಡ್ಬೇಕಾ ಇವರೇ ಮಾಡ್ಬೇಕು. ಇವ್ರ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂದ್ರೆ ಇವ್ರಿಗೂ ನೋವಾಗತ್ತೆ. ಸೊ ಇವ್ರು ಅದನ್ನ ಮಾಡ್ಬೇಕಾಗಿ ಬರುತ್ತೆ. ಇನ್ನ ಶನಿಯ ಒಂದು ಪ್ಲೇಸ್ಮೆಂಟ್ ಅಂತ ನೋಡಿದಾಗ ಚೆನ್ನಾಗಿದೆ ಪ್ಲೇಸ್ಮೆಂಟ್. ಇವ್ರಿಗೆ ಅದೇನಂತ ಕೆಡಕೆನ ಆಗ್ತಾ ಇಲ್ಲ. ಅದರಿಂದ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಏರುಪೇರುಗಳಾಗುತ್ತೆ. ಅಂದ್ರೆ ಏನಾದ್ರು ಕೆಲವೊಂದು ಕಾಯಿಲೆಗಳು ಬಂದ್ರೆ ಸ್ವಲ್ಪ ದೀರ್ಘವಾಗಿ ನಿಧಾನವಾಗಿ ಹೋಗುತ್ತೆ, ಬೇಗ ವಾಸಿ ಆಗೋದಿಲ್ಲ. ಇದು ದೀರ್ಘವಾಗಿರುವಂತ ಕಾಯಿಲೆಗಳಂತಂದ್ರೆ ಯಾವ್ದ್ಯಾವ್ದು ಅದೆಲ್ಲ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ತೋರಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡ್ಬೇಡಿ ಅಂತ
ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ತುಲಾ ರಾಶಿಯ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.